ಓಂ ದತ್ತಾತ್ರೇಯಸಮಾರಂಭಾಂ ಆಚಾರತ್ರಯಮಧ್ಯಮಾಂ ಅಸ್ಮತ್ಸಪ್ತಋಷಿಪರ್ಯಂತಾಂ ವಂದೇ ಋಷಿಕುಲಂ. ನಮಸ್ತೆ. ಸಮಗ್ರ ಶ್ರೀವಿದ್ಯಾ ಉಪಾಸನ ಅಥವಾ ಸಮಗ್ರ ಶ್ರೀವಿದ್ಯಾ ಸಾಧನ. ನಾವು ಈಗಾಗಲೇ ಪುರಶ್ಚರಣವನ್ನು, ಶ್ರೀವಿದ್ಯಾ ಉಪಾಸನದ ಪುರಶ್ಚರಣವನ್ನು ಶುರು ಮಾಡಿದ್ದೇವೆ. ಶ್ರೀವಿದ್ಯಾ ಮೂಲ ಮಂತ್ರದ ಸಾಧನೆ ಶುರುವಾಗಿದೆ. ನೀವೆಲ್ಲ ಜಪ ಮಾಡ್ತಾ ಇದ್ದೀರಿ, ಮತ್ತು ಇನ್ನೂ ಅನೇಕರು ಇದರ ದೀಕ್ಷೆಗೆ ಕಾಯ್ತಾ ಇದ್ದೀರಿ. ಈ ಪುರಶ್ಚರಣದ ಕಾಂಡ ಶುರುವಾಗಿ ಒಂದು ಮಂಡಲಕ್ಕೆ ಸರಿಯಾಗಿ ಮಕರ ಸಂಕ್ರಾಂತಿಯಿಂದ ಶುರುವಾಗಿ ಯುಗಾದಿಗೆ ನಾವು ಮುಗಿಸಿದಾಗ ಯುಗಾದಿಯಿಂದ ಶ್ರೀವಿದ್ಯಾ ಉಪಾಸನ ಶುರುವಾಗುತ್ತೆ. ಹಾಗಾದರೆ ಈ ಶ್ರೀವಿದ್ಯಾ ಉಪಾಸನದ ಅರ್ಥ ಏನು? ನಾವು ಯಾವ ಮಾಡ್ಯೂಲಲ್ಲಿ ಶುರು ಮಾಡ್ತಾ ಇದ್ದೀವಿ, ಅದರದ್ದು ಮ್ಯಾಪಿಂಗ್ ಹೇಗಿರುತ್ತೆ, ನಾವು ಹೇಗೆ ಇದರಲ್ಲಿ ಹರಿತೀವಿ, ಸಾಗ್ತೀವಿ, ಈ ಸಾಧನೆಯಿಂದ ನಮಗೇನು ಫಲ, ಯಾವ ರೀತಿ ನಾವು ತೆಗೆದುಕೊಂಡು ಹೋಗ್ತೇವೆ. ಸೊ ನಾವು ಈಗಿನ ಕಾಲದ ಘಟ್ಟದ ಜನ, ನಮಗೆ ಎಲ್ಲ ತಿಳಿಸಿ ಆಮೇಲೆ ನಾವು ಫಾಲೋ ಮಾಡ್ತೀವಿ ಅನ್ನುವಂತಹ ಜನ್ರೇಷನ್ ನಮ್ದು. ಹಿಂದಿನ ಕಾಲದಲ್ಲಿ ಅದು ಅನಾವರಣಗೊಳ್ತಾ ಇತ್ತು. ಗುರುಗಳು ಒಂದೊಂದೇ ಹಂತವನ್ನು ಅನಾವರಣಗೊಳಿಸ್ತಾ ಇದ್ರು. ಅದನ್ನ ಸಾಧನೆ ಮಾಡ್ತಕ್ಕಂಥ ಸಾಧಕರು ಕೂಡ ಆ ಅನಾವರಣ ಜೊತೆಗೆ ಅದ್ಭುತವಾಗಿ ಹೋಗ್ತಾ ಇದ್ರು. ಯಾಕಂದ್ರೆ ಆ ಅನ್ನೋನ್ ಹಿಂದೆ ಹೋಗ್ತಾ ಹೋಗ್ತಾ ನಮಗೆ ಲೀಲೆಗಳ ಅನುಭವ ಆಗುತ್ತೆ. ಈಗಿನ ಲಾಜಿಕಲ್ ಮೈಂಡ್ಸ್ ನಮಗೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಆದ್ದರಿಂದ ಎಲ್ಲವನ್ನೂ ತಿಳಿದ ಮೇಲೆ ನಾನು ಅನುಷ್ಠಾನಕ್ಕೆ ಬರ್ತೇನೆ ಅನ್ನುವಂಥ ಮನಸ್ಥಿತಿ ನಮ್ಮ ಮನಸ್ಸುಗಳಲ್ಲಿ ಇರೋದ್ರಿಂದ ಇವತ್ತು ನಿಮಗೆ ಒಂದು ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗ್ ಶ್ರೀವಿದ್ಯಾ ಉಪಾಸನದ ಬಗ್ಗೆ ನಿಮಗೆ ನೀಡ್ತೇನೆ. ನಂತರ ಕಲಿಕೆ ಆರಂಭ ಆದಾಗ ಅದು ತನ್ನದೇ ಆದ ಮಹತ್ವವನ್ನು, ತನ್ನದೇ ಒಂದು ದೀರ್ಘವಾದ ಸತ್ವವನ್ನು ಪಡಿತಾ ಹೋಗುತ್ತೆ, ನಿಮ್ಮ ಅನುಭವಕ್ಕೂ ಬರುತ್ತೆ. ಶ್ರೀವಿದ್ಯಾ ಸಾಧನ. ನನಗೆ ಭಾಳ ಜನ ಹೇಳಿದ್ರು, ಸ್ವಾಮಿ ನಾವು ಫಸ್ಟ್ ಟೈಮ್ ಶ್ರೀವಿದ್ಯಾ ಅನ್ನೋ ಶಬ್ದ ಕೇಳಿದ್ದೀವಿ. ಶ್ರೀವಿದ್ಯಾ ಸಾಧನ, ಶ್ರೀಚಕ್ರ ಸಾಧನ, ಶ್ರೀಚಕ್ರ ಯಂತ್ರ, ಶ್ರೀಮೇರು ಯಂತ್ರ. ಮೊದಲನೇ ಸಾರಿ ಕೇಳಿದಾಗ ನನಗನ್ಸುತ್ತೆ ಆವಾಗ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಶ್ರೀವಿದ್ಯೆಯ ಪರಿಚಯ ಆಗಿಲ್ಲ, ಅದ್ರ ಹಿಂದಿನ ಪರಿಚಯ ಆಗಿಲ್ಲ. ಎಲ್ಲರಿಗೂ ಲಲಿತಾ ಸಹಸ್ರನಾಮದ ಪರಿಚಯ ಇದೆ. ಬಟ್ ಲಲಿತಾ ಸಹಸ್ರನಾಮದ ಮುಂಚೆ ಉಂಟಾಗುವಂತಹ ಘಟನೆಗಳು, ಜ್ಞಾನಗಳು ಏನಿದೆ, ದೇವಿಯ ಪರಿಚಯ ಏನಿದೆ, ದೇವಿಯ ಲೀಲೆಗಳೇನಿದೆ, ಅದರ ಪರಿಚಯ ಯಾರಿಗೂ ಆಗಿಲ್ಲ ಅನ್ನೋದು. ಮತ್ತು ಶ್ರೀವಿದ್ಯಾ ಉಪಾಸನೆಯಲ್ಲಿ ಬಹಳಷ್ಟು ರೀತಿಯ ಮಾರ್ಗಗಳಿದೆ, ಪದ್ಧತಿಗಳಿದೆ, ಗುರುಪರಂಪರೆಗಳಿದೆ. ಸೊ ಹೀಗಾಗಿ ಜನಮಾನಸದಲ್ಲೂ ಒಂದು ರೀತಿಯ ಒಂದು ಕನ್ಫ್ಯೂಷನ್ನು ಕೂಡ ಇದೆ. ಅಲ್ಲಿ ಕೌಲ ಪದ್ಧತಿ ಅಂತ ಇದೆ, ಸಮಯಾಚಾರ ಪದ್ಧತಿ ಅಂತ ಇದೆ. ಸೊ ಶ್ರೀವಿದ್ಯೆನ ಹೇಳ್ಕೊಡೋದ್ರಲ್ಲಿ ಸಿದ್ಧರದೊಂದು ಪದ್ಧತಿ ಇದೆ, ತಾಂತ್ರಿಕರದೊಂದು ಪದ್ಧತಿ ಇದೆ, ವೈದಿಕರದೊಂದು ಪದ್ಧತಿ ಇದೆ, ಇದನ್ನು ಮೀರಿ ಮಾಡಿರುವಂಥ ಒಂದು ಪದ್ಧತಿ ಕೂಡ ಇದೆ. ಸೊ ಹೀಗಾಗಿ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇರೋನಿಗೆ ಇನ್ನೊಂದು ಪದ್ಧತಿಯನ್ನು ನೋಡಿದಾಗ ಅದು ಹೀಗೆ ಮಾಡಬಾರ್ದು ಅನ್ನೋ ತಾಕೀತುಗಳನ್ನು ಮಾಡುವಂಥದ್ದು ನಾವು ಕಂಡಿದ್ದೇವೆ. ಅಂದರೆ ಇದು ರಹಸ್ಯವಾಗಿರಬೇಕು, ಅಥವಾ ಇನ್ನೊಬ್ರು ಹೇಳ್ತಾರೆ ಇದು ಜನಮಾನಸಕ್ಕೆ ದೇವಿ ತಲುಪಬೇಕು. ಸೊ ಹೀಗಾಗಿ ಒಟ್ಟಾರೆ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯಗಳು ಶ್ರೀವಿದ್ಯೆ ಸಾಧನೆ ವಿಚಾರದಲ್ಲಿ ಕಂಡು ಬಂತು. ಹೀಗಾಗಿ ನಾವು ಋಷಿಕುಲದಲ್ಲಿ ಸ್ಪಿರಿಚುವಲ್ ಆ್ಯಂಡ್ ಹೀಲಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನಾವು ಈ ಟ್ರಸ್ಟ್ ಅಡಿಯಲ್ಲಿ ಏನು ಋಷಿಕುಲ ಸಂಸ್ಥಾನ ನಡೀತಾ ಇದೆ, ಇದರಲ್ಲಿ ನನ್ನ ಪ್ರಯತ್ನ ಏನಾಗ್ತಿದೆ ಅಥವಾ ನಮ್ಮ ನಿಷ್ಠಾ ಪರಂಪರೆಯ ಪ್ರಯತ್ನ ಏನು ಅಂದರೆ ಸಮಗ್ರ ಶ್ರೀವಿದ್ಯೆಯನ್ನು ಪರಿಚಯ ಮಾಡಿಸೋದು ಅಂತ. ಅಂದರೆ ಶ್ರೀವಿದ್ಯೆಯನ್ನು ಕಲಿಯುವಂಥವರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಬಾರ್ದು ಅಂತ. ಸೊ ಅಷ್ಟು ಶ್ರೀವಿದ್ಯಾ ಸಾಕ್ಷರತೆಯನ್ನು ನಾವು ಕೊಡಬೇಕು. ಅದರಿಂದ ಶ್ರೀವಿದ್ಯೆಯ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಶ್ರೀವಿದ್ಯೆ ಸಾಧನೆ ಅಂದರೆ ಏನು? ಶ್ರೀವಿದ್ಯಾ ಅಂತ ನಾವು ಯಾಕೆ ಕರಿತೀವಿ? ನಮ್ಮ ಸನಾತನ ಧರ್ಮದಲ್ಲಿ ನಾವು ಶಕ್ತಿ ಪೂಜೆಯ ಆರಾಧಕರಾದಲ್ಲಿ ಅಲ್ಲಿ ವಿದ್ಯಾ ಅನ್ನುವಂತಹ ಸಂಬೋಧನೆಯನ್ನು ಉಂಟು ಮಾಡುತ್ತೇವೆ. ಅಂದರೆ ಪರಾಶಕ್ತಿಯನ್ನು ಆರಾಧನೆ ಮಾಡುವ ಯಾವುದೇ ಪದ್ಧತಿಯಲ್ಲಿ ನಾವು ವಿದ್ಯೆ ಅನ್ನೋ ಶಬ್ದವನ್ನು ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್ ಶ್ರೀವಿದ್ಯೆ, ಕಾಳಿ ವಿದ್ಯೆ, ತಾರಾವಿದ್ಯೆ, ಇದೇ ರೀತಿಯಂಥ ಪ್ರತ್ಯಂಗರ ವಿದ್ಯೆ. ಸೊ ಶಕ್ತಿ ಆರಾಧನೆಗೆ ನಾವು ವಿದ್ಯೆ ಅಂತ ಸೇರಿಸ್ತಾ ಬರ್ತೀವಿ. ಇಲ್ಲಿ ಮೂಲ ಪರಾಶಕ್ತಿನೇ ನಮಗೆ ಅಂತ.
ನಿಮಗೆ ಗೊತ್ತಿದೆ, ನಾನು ಪದೇ ಪದೇ ರಿಪೀಟ್ ಮಾಡೋದಿಲ್ಲ, ನಮ್ಗೆ ಗೊತ್ತಿದೆ, ನಮ್ಮಲ್ಲಿ ಗಣಪತಿಯರು ಗಣಪತಿಯನ್ನು ಆರಾಧನೆ ಮಾಡೋರಿದ್ದಾರೆ, ವೈಷ್ಣವರು ವಿಷ್ಣುವನ್ನ ಆರಾಧನೆ ಮಾಡೋರಿದ್ದಾರೆ, ಶೈವರು ಶಿವನ ಆರಾಧನೆ ಮಾಡೋರಿದ್ದಾರೆ, ಶಾಕ್ತರು ಶಕ್ತಿಯನ್ನು ಆರಾಧನೆ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾಗೆ ಬಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋರಿದ್ದಾರೆ, ಮತ್ತು ಮೇಲ್ಗಡೆ ಹೋದರೆ ಸೂರ್ಯನನ್ನು ಆರಾಧನೆ ಮಾಡುವಂಥವ್ರು ಇದ್ದಾರೆ. ಹೀಗೆ ನಮ್ಮಲ್ಲಿ ಈ ಪಂಚಾಯತನ ಪೂಜೆ ಅಂತ ಇದೆ. ಅದು ವಿವರವಾಗಿ ನಾವು ಹೇಳ್ತೇವೆ, ನಮ್ಮ ಹೃದಯಕ್ಕೆ ಯಾವ್ಯಾವ್ದು ಅನುಕೂಲ ಆಗ್ತದೆ ಆ ಎಲ್ಲ ದೇವತೆಗಳನ್ನು ನಾವು ಮಾಡೋದು. ಸೊ ಕಾಲಘಟ್ಟದಲ್ಲಿ ಒಂದೊಂದು ದೇವತೆಗಳ ಅದನ್ನು ರೆಪ್ರೆಸೆಂಟ್ ಮಾಡುವ ಗುರುಗಳು ಬಂದಾಗ, ಸಂಪ್ರದಾಯ ಬಂದಾಗ ಆಯಾ ದೇವತೆಗಳು ಪ್ರಾಮುಖ್ಯತೆಯನ್ನು ಪಡೀತು. ಶಂಕರಾಚಾರ್ಯರು ಬಂದಾಗ ಇದನ್ನೆಲ್ಲ ಗಮನಿಸಲಾಗಿ ಅವರು ಈ ಪಂಚಾಯತನದಲ್ಲೇ ಏನು ದೋಷಗಳಿದೆ, ಶಕ್ತರಿಗೆ ಶೈವರಾಗಲ್ಲ, ಶೈವರಿಗೆ ವೈಷ್ಣವರಾಗಲ್ಲ, ವೈಷ್ಣವರಿಗೆ ಗಣಪತಿಯರ ಬಗ್ಗೆ ಕೀಳಿರ್ಮೆ, ಅಥವಾ ಗಣಪತಿಯರಿಗೆ ಸೂರ್ಯ ಪೂಜೆ ಮಾಡುವ ನವಗ್ರಹ ಪೂಜೆ ಮಾಡೋರ ಬಗ್ಗೆ, ಹೀಗೆ ಒಂದು ಒದ್ದಾಟಗಳನ್ನು ಗಮನಿಸಿ ಅವರು ಪಂಚಾಯತನ ಪೂಜೆಯನ್ನು ಮಾಡಿ ಎಲ್ಲ ದೇವತೆಗಳನ್ನು ಇಂಟರ್ಕನೆಕ್ಟ್ ಮಾಡಿದ್ರು ಅಂತ. ಹೀಗಾಗಿ ಅವರ ಎಲ್ಲ ಸಾಧನೆಯಲ್ಲೂ ಕೂಡ ಶಿವನ ವರ್ಣನೆ ಇದೆ, ಗಣಪತಿಯ ವರ್ಣನೆ ಇದೆ, ವಿಷ್ಣುವಿನ ವರ್ಣನೆ ಇದೆ, ಸೂರ್ಯನ ವರ್ಣನೆ ಇದೆ ಮತ್ತು ದೇವಿಯ ವರ್ಣನೆ. ಸೌಂದರ್ಯ ಲಹರಿಯನ್ನು ಕೇಳಿದಾಗ ಆ ಶಂಕರಾಚಾರ್ಯ ಪರಿಕಲ್ಪನೆಗೆ ಸಿಗದೇ ಇರುವಂತಹ ಆ ದೇವಿ ಶಂಕರಾಚಾರ್ಯರ ಅದ್ಭುತವಾದ ಅದು ಪರಿಕಲ್ಪನೆ ಅಂತ ನಾವು ಮೂರ್ಖರು ಹೇಳ್ತೇವೆ. ಬಟ್ ಅದೊಂದು ದಿವ್ಯ ದೃಶ್ಯವನ್ನು ಶಂಕರಾಚಾರ್ಯರು ಪಡೆದುಕೊಂಡು ನಮಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಶಾಕ್ತ ಸಂಪ್ರದಾಯದಲ್ಲಿ ನಾವು ಬರ್ತೇವೆ. ಶಾಕ್ತ ಸಂಪ್ರದಾಯದಲ್ಲಿ ಶಕ್ತಿಯ ಸಾಧನೆ ಮಾಡ್ತೇವೆ. ಶಕ್ತಿ ಅಂದರೆ ಏನಪ್ಪ? ಶಕ್ತಿ ಅಂದರೆ ಎನರ್ಜಿ ಅಂದರೆ ಏನದು? ಎವರ್ ಡೈನಮಿಕ್, ಎವರ್ ಮೂವಿಂಗ್, ಅನ್ಚೇಂಜಿಂಗ್. ಸೊ ಬದಲಾವಣೆಗೆ ಒಳಪಡ್ತಾ ಇರುತ್ತೆ, ಹರಿಯುವಿಕೆಯಲ್ಲಿ ಇರುತ್ತೆ. ಅದು ಒಂದೊಂದು ರೀತಿಯಲ್ಲಿ ಬೆಳಕಿನ ರೂಪದಲ್ಲಿ ಗೋಚರಕ್ಕೂ ಬರುತ್ತೆ ಮತ್ತು ಅಗೋಚರವಾಗಿಯೂ ಇರುತ್ತದೆ. ಶಾಖದ ರೂಪದಲ್ಲಿ ಅರಿವಿಗೂ ಬರುತ್ತೆ ಮತ್ತು ಅರಿವಿಗೆ ಬರದೇ ಇರೋ ರೂಪದಲ್ಲಿ, ಹೀಗೆ ನಾನಾ ರೀತಿಯ ರೂಪಗಳಲ್ಲಿ ಆವಿರ್ಭವಿಸುವಂತಹ ಈ ಶಕ್ತಿಯನ್ನ ಅರಿಯುವ ಸಾಧನೆಯನ್ನು ಋಷಿಗಳು ಮಾಡಿದ್ರು. ನೋಡಿ, ಇವತ್ತಿನ ಪ್ರಸಕ್ತ ಪ್ರಪಂಚದಲ್ಲಿ ಮನುಷ್ಯನಾಗಿ ಅರಿಯುವುದಕ್ಕೆ ಹೋರಾಟ ಮಾಡುವ ಸಮಯದಲ್ಲಿ ವೇದ ಕಾಲದಲ್ಲಿನ ಋಷಿಗಳು ಏನು ಮಾಡಿದ್ರು? ಮಾನವ ಜನ್ಮ ಆಯ್ತಪ್ಪ, ಮಾನವ ಜನ್ಮದ ಎವಲ್ಯೂಷನ್ ಏನು, ನೆಕ್ಸ್ಟ್ ಏನು ಅಂತ ಅವರು ಕಂಡುಕೊಂಡಾಗ ಮನುಷ್ಯ ಋಷಿ ಆಗ್ತಾನೆ, ಋಷಿ ಬ್ರಹ್ಮರ್ಷಿ ಆಗ್ತಾನೆ, ರಾಜರ್ಷಿ ಆಗ್ತಾನೆ, ಅವ ಶಿವ ಆಗ್ತಾನೆ, ಸದಾಶಿವ ಆಗ್ತಾನೆ. ಸೊ ಹೀಗೆ ಎವಲ್ಯೂಷನಲ್ಲಿ ಬ್ರಹ್ಮತ್ವವನ್ನು ಪಡಿತಾನೆ. ನೀವು ಬ್ರಹ್ಮತ್ವವನ್ನು ಹೇಳಿ ಅಥವಾ ಸದಾಶಿವ ಅವಸ್ಥೆ ಅಂತ ಹೇಳಿ ಅಥವಾ ಪರಾಶಕ್ತಿಯಲ್ಲಿ ಒಂದಾಗೋದಂತ ಹೇಳಿ ಅಥವಾ ವೇದಾಂತದ ಬ್ರಹ್ಮಲೀನವಾಗುವಂಥದ್ದು ಹೇಳಿ, ಎಲ್ಲವೂ ಒಂದೇ. ಸೊ ಎಲ್ಲಿ ಪ್ರಪಂಚ ಇನ್ನು ಹ್ಯೂಮನ್ ಆಗೋದಕ್ಕೆ ಒದ್ದಾಡ್ತಾ ಇದೆಯೋ ಅಂಥದ್ದು ನಮ್ಮ ಭಾರತ ಸನಾತನ ಧರ್ಮದ ಋಷಿಗಳು ಹ್ಯೂಮನ್ನ ಎಕ್ಸ್ಪೀರಿಯನ್ಸ್ನ ದಾಟಿಕೊಂಡು ನೆಕ್ಸ್ಟ್ ಸೂಪರ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಕಡೆ ಅವರು ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಆ ಟ್ರಾವೆಲಿಂಗ್ನ ಒಂದು ಅಭಿವ್ಯಕ್ತಿಯ ವೇದಗಳು, ಆ ವೇದಗಳಿಂದ ಬಂದಂಥ ಋಷಿಗಳು ಕೊಟ್ಟಂಥ ರಿವಿಲೇಷನ್ಗಳು, ಅದರಲ್ಲಿ ಅದ್ಭುತವಾಗಿರೋದು ಶ್ರೀವಿದ್ಯಾ ಅಂತ. ಸೊ ಅವರು ಶಕ್ತಿಯ ಬಗ್ಗೆ ಆವಾಗಲೇ ಹೇಳಿದ್ದಾರೆ. ಸೈನ್ಸ್ ಇವತ್ತು ಹೇಳುತ್ತೆ, ನಾವು ಸ್ಕೂಲಲ್ಲಿ ಕಲ್ತಿದ್ದೀವಿ, ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಚೇಂಜ್ ಟು ಒನ್ ಫಾರ್ಮ್ ಟು ದಿ ಅನದರ್ ಫಾರ್ಮ್. ನೋಡಿ, ಸ್ಕೂಲಲ್ಲಿ ಕಲ್ತಿರೋದು ನೀವು ಶ್ರೀವಿದ್ಯಾ ಸಾಧನೆ ಮಾಡ್ತಾ ಬಂದಾಗ ಗೊತ್ತಾಗುತ್ತೆ ಹೇಗೆ ದೇವಿ ತನ್ನ ರೂಪವನ್ನು ಬದಲಾಯಿಸ್ಕೊಳ್ತಾಳೆ, ಫಾರ್ಮ್ನ ಬದಲಾಯಿಸ್ಕೊಳ್ತಾಳೆ, ಅದರ ಶಕ್ತಿಯನ್ನು ಬದಲಾಯಿಸ್ಕೊಳ್ತಾಳೆ, ನಾಮವನ್ನು ಬದಲಾಯಿಸ್ಕೊಳ್ತಾಳೆ. ಆ ಬದಲಾಯಿಸುವಿಕೆಯ ಪರಾಶಕ್ತಿಯ ಲೀಲೆಯಲ್ಲಿ ಬದಲಾವಣೆಗೆ ಒಳಪಡದ ನಾನು ಅನ್ನುವ ಅರಿವನ್ನು ನಾವು ಶ್ರೀವಿದ್ಯಾ ಸಾಧನೆಯಲ್ಲಿ ಕಂಡುಕೊಳ್ತೀವಿ. ಸನಾತನ ಧರ್ಮದಲ್ಲಿ ಪುರುಷ ಮತ್ತು ಪ್ರಕೃತಿ, ಪ್ರಜ್ಞೆ ಮತ್ತು ಶಕ್ತಿ, ಬ್ರಹ್ಮ ಮತ್ತು ಮಾಯೆ, ಈ ವಿಚಾರಗಳಿದೆ. ಸೊ ಇಲ್ಲಿ ಕ್ರಿಯೇಟರ್ ಮತ್ತು ಕ್ರಿಯೇಷನ್ ಅನ್ನುವಂಥದ್ದು ಇದೆ. ಕ್ರಿಯೇಟರಿಗೆ ಪುರುಷ ಅಂತಂದರೆ ಕ್ರಿಯೇಷನ್ನ ಪ್ರಕೃತಿ ಅಂತ ಹೇಳಿದರು. ಈಗ ಶ್ರೀಚಕ್ರ ಪರಾಶಕ್ತಿ ಪ್ರಕೃತಿ ಆದಾಗ ಮೊದಲು ನಾವು ಪ್ರಕೃತಿಯನ್ನು ಅರಿತೇವೆ, ಪ್ರಕೃತಿಯನ್ನು ಅರಿತಾ ಪ್ರಕೃತಿ ಜೊತೆಗೆ ಒಂದಾಗ್ತೇವೆ. ಈ ಒಂದಾಗುವ ಪ್ರೋಸೆಸ್ಸಲ್ಲಿ ನಾವು ಪುರುಷರಾಗ್ತೇವೆ, ಬ್ರಹ್ಮನಾಗ್ತೇವೆ ಅಂತ. ಸೊ ಬ್ರಹ್ಮ ವಿದ್ಯಾ ಅಂದರೂ ಕೂಡ ಇದೇನೆ. ಈ ವಿದ್ಯೆಯ ಮುಖಾಂತರ ಪ್ರಕೃತಿಯಿಂದ, ಮಹಾಮಾಯೆಯಿಂದ, ಪರಾಶಕ್ತಿಯಿಂದ ಬ್ರಹ್ಮತ್ವದಲ್ಲಿ ಲೀನವಾಗುವಂಥ ಪ್ರೋಸೆಸ್. ಇದು ಅಧ್ಯಾತ್ಮದ ಹೈಟೆಂಡ್ ಕಂಡೀಷನ್. ಆದರೆ ಶ್ರೀವಿದ್ಯಾ ಸಾಧನೆ ನಮಗೇನು ಕೊಡುತ್ತೆ ಅಂದರೆ ಪ್ರಾಪಂಚಿಕ ಭುಕ್ತಿಯನ್ನು ಕೊಡುತ್ತೆ, ಅಂತಿಮದಲ್ಲಿ ಮುಕ್ತಿಯನ್ನು ಕೊಡುತ್ತೆ. ಸೊ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಒಂದು ಆರ್ಡರ್ ಇದೆ.
ನಾವೀಗ ಪ್ರಕೃತಿಯನ್ನು ಕೇವಲ ನಾವೀಗ ಶ್ರೀಚಕ್ರವನ್ನು ಮನೆಗೆ ತಂದ್ವಿ, ಶ್ರೀಚಕ್ರ ಮೇರುವನ್ನು ತಂದ್ವಿ, 4 ಮಂತ್ರಗಳು ಬಂತು, ಅದನ್ನು ಆರಾಧನೆ ಮಾಡುವಂಥದ್ದಲ್ಲ. ಅದರ ಅವಶ್ಯಕತೆ ಇದೆ, ಯಾಕಿದೆ ಅಂತ ನಾನು ಮುಂದೆ ಹೇಳ್ತೀನಿ. ಆದರೂ ಕೂಡ ನಾವು ಈ ಪರಾಶಕ್ತಿಯನ್ನು ಆರಾಧಿಸುವುದಷ್ಟೇ ಅಲ್ಲ, ನಮ್ಮ ಋಷಿಗಳೇನು ಮಾಡಿದ್ರು, ಆರಾಧಿಸುವ ಜೊತೆಗೆ ಆ ದೇವಿಯನ್ನು ಗಮನಿಸಿದ್ರು, ಗಮನಿಸುವಿಕೆ ಜೊತೆಗೆ ಅಭ್ಯಾಸ ಮಾಡಿದ್ರು, ಅಭ್ಯಾಸ ಮಾಡ್ತಾ 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 ಸಾಕ್ಷಾತ್ಕಾರಗೊಳಿಸಿದ್ರು, ಮತ್ತೆ ಆ ಪ್ರಕೃತಿ ಮಹಾಪ್ರಕೃತಿಯೊಂದಿಗೆ ಒಂದಾಗೋದನ್ನು ಕಲಿತರು ಅಂತ. ಹೀಗಾಗಿ ಅವಳನ್ನು ಅರಿಯಬೇಕಾದ್ರೆ ಅವಳಲ್ಲಿ ನಾವು ಲೀನವಾಗಬೇಕು, ಅವಳನ್ನು ಸಾಕ್ಷಾತ್ಕರಿಸಬೇಕಾದ್ರೆ ಅವಳಲ್ಲಿ ನಾವು ಒಂದಾಗಬೇಕು, ಅವಳನ್ನು ಪಡೆಯಬೇಕಾದ್ರೆ ನಮ್ಮಲ್ಲಿ ಒಂದು ಪರಿವರ್ತನೆ ಆಗಬೇಕು. ಸೊ ಅವಳ ಹರಿಯಬೇಕಾದ್ರೆ ನಾವು ಅರಿಯಬೇಕಾಗ್ತದೆ. ಯಾವಾಗ ಶ್ರೀವಿದ್ಯೆಯನ್ನು ಅರ್ಥ ಮಾಡಿಕೊಳ್ತೀವೋ ಉಪಾಸನೆ ಪ್ರಾರಂಭ ಆಗ್ತದೆ. ಸೊ ಈ ಉಪಾಸನೆಯ ಪ್ರಾರಂಭ ಶ್ರೀವಿದ್ಯೆ ಅರಿವಿನೊಂದಿಗೆ ಶುರುವಾಗ್ತದೆ. ಸೊ ಉಪಾಸನೆ ಹೇಗಪ್ಪ ಪ್ರಾರಂಭ ಆಗ್ತದೆ? ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಮಗೆ ಹೇಗೆ ಶ್ರೀವಿದ್ಯೆ ಸಿಕ್ತು, ನಮ್ಮ ಮೂಲ ಯಾವುದು ಅಂತಂದರೆ, ಅಗತ್ಯರು ದಕ್ಷಿಣಕ್ಕೆ ಬರ್ತಾರೆ, ಬಂದು ಇಲ್ಲೇ ನಮ್ಮ ಕಾಂಚಿಯಲ್ಲಿ ಹಯಗ್ರೀವರ ದರ್ಶನ ಆಗ್ತದೆ, ತಪಸ್ಸು ಮಾಡ್ತಾರೆ, ಹಯಗ್ರೀವರು ಒಲಿತಾಗ ಈ ಬ್ರಹ್ಮಾಂಡ ರಹಸ್ಯವನ್ನು ಕೇಳ್ತಾರೆ ಅಂತ. ಈ ಬ್ರಹ್ಮಾಂಡ ರಹಸ್ಯವನ್ನು ಕೇಳಿದ್ದನ್ನು ನಮಗಿದನ್ನು ಯಾರು ಪರಿಚಯ ಮಾಡಿದ್ರು? ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಕಾಂಡದಲ್ಲಿ ಬರುವಂತಹ ಈ ಎಪಿಸೋಡನ್ನು ವ್ಯಾಸರು ನಮಗೆ ಹೇಳ್ತಾರೆ. ಏನು ಹೇಳ್ತಾರೆ? ಅಗತ್ಯರು ಮತ್ತು ಹಯಗ್ರೀವರ ನಡುವೆ ಸಂವಾದ, ಅಲ್ಲಿ ಆ ಪರಾಶಕ್ತಿಯ ಒಂದು ವಿಜೃಂಭಣೆಯನ್ನು ಏನು ಬಂತು ಅದನ್ನು ಅವ್ರ ಮೂಲಕ ನಾವು ಕಲಿತಾ ಬರ್ತೇವೆ, ತಿಳಿತಾ ಬರ್ತೇವೆ ಅಂತ. ಸೊ ಇದು ಪುರಾಣದ ಕಟ್ಟುಕತೆಯ ಅಲ್ಲಪ್ಪ, ಶ್ರೀವಿದ್ಯಾ ಇರುವಂಥದ್ದು, ಅದರ ರಹಸ್ಯ ಇರುವಂಥದ್ದು. ಆ ರಹಸ್ಯ ಗುಪ್ತವಾಗಿರೋದನ್ನ ರಹಸ್ಯ ಮೂಲಕ ಹೇಳಿಕೊಟ್ಟು ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಜೀವನದಲ್ಲಿ ಹೇಗೆ ಬದುಕಬೇಕು, ಮತ್ತು ಈ ಜೀವನ ನಂತರ ಹೇಗೆ ಎವಾಲ್ವ್ ಆಗಬೇಕು ಅಂತ ಹೇಳ್ಕೊಟ್ಟಿರೋಂಥ ವಿದ್ಯೆ. ಅದು ಬಿಟ್ಟರೆ ಇದು ಒಂದು ಅಂಧಶ್ರದ್ಧೆಯ ಮೂಢ ಭಕ್ತಿಯ ಒಂದು ಮಾರ್ಗ ಅಲ್ಲ ಅನ್ನುವಂಥದ್ದು.